ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ನಟರಲ್ಲಿ ಯಾರ ಮಕ್ಕಳು ಅವರ ಸ್ಟಾರ್ಡಮ್ ಲೆಗಸಿಯನ್ನ ಕಾಪಾಡುವಲ್ಲಿ ವಿಫಲರಾದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಅಭಿಷೇಕ್ ಅಂಬರೀಷ್. ವೀಕ್ಷಕರೇ, ಮಂಡ್ಯದ ಗಂಡು ಅಂಬರೀಷ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅತಿ ಆತ್ಮೀಯ ಕುಚುಕು ಸ್ನೇಹಿತರು. ಇಬ್ಬರು ಒಟ್ಟಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ಬರೆದರು. ಕನ್ನಡ ಚಿತ್ರರಂಗದ ಬಹುದೊಡ್ಡ ಸ್ಟಾರ್ ನಟ ಅಂಬರೀಷ್. ಆದರೆ ಅಭಿಷೇಕ್ ಅಂಬರೀಷ್ಗೆ ಅದ್ಯಾಕೋ ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲು ಬರೆಯುವಂತಹ ಸಿನಿಮಾ ಇಲ್ಲಿಯವರೆಗೂ ಸಿಗಲೇ ಇಲ್ಲ. ಎರಡನೆಯದಾಗಿ ಮನೋರಂಜನ್ ಮತ್ತು ವಿಕ್ರಮ್ ರವಿಚಂದ್ರನ್. ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಮಟ್ಟದಲ್ಲಿ ಪ್ರೇಮಲೋಕವನ್ನು ಪರಿಚಯಿಸಿದ ರವಿಚಂದ್ರನ್ ಅವರು ಪ್ರೀತಿಗೆ ಬುನಾದಿಯಾಗಿ ಕನ್ನಡದ ಎಷ್ಟೋ ಪ್ರೇಮಿಗಳಿಗೆ ನಾಂದಿಯಾಗಿದ್ದಾರೆ. ಕನ್ನಡದ ಚಿತ್ರರಂಗದಲ್ಲಿ 3 ದಶಕಗಳವರೆಗೆ ಹೀರೋ ಆಗಿ ಇವತ್ತಿಗೂ ಟ್ರೆಂಡಿಂಗ್ನಲ್ಲಿ ಇರುವಂತಹ ನಟ ರವಿಚಂದ್ರನ್. ಆದರೆ ಅವರ ಮಕ್ಕಳಿಗೆ ಅಷ್ಟರ ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ಮೈಲುಗಲ್ಲುಗಳು ಬರೆಯುವಂತಹ ಸಿನಿಮಾಗಳು ಸಿಗಲೇ ಇಲ್ಲ. ವೀಕ್ಷಕರೇ, ಮೂರನೆಯದಾಗಿ ಸೃಜನ್ ಲೋಕೇಶ್. ವೀಕ್ಷಕರೇ, ಲೋಕೇಶ್ ಅವರು ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಎಂದರೆ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಅವರ ಸಿನಿಮಾಗಳು ಕನ್ನಡದಲ್ಲಿ ಮನೆ ಮಾತಾಗಿದ್ದವು. ಲೋಕೇಶ್ ಅವರು ಕೂಡ ಅಷ್ಟೇ ಬಹುದೊಡ್ಡ ಸ್ಟಾರ್ ನಟರಾಗಿದ್ದರು. ಮೂಲತಃ ಸಿನಿಮಾ ರಂಗ ಶುರುವಾಗಲಿಕ್ಕೆ ಈ ಫ್ಯಾಮಿಲಿಯೇ ಇವತ್ತಿಗೆ ಬುನಾದಿ ಎಂದರೆ ತಪ್ಪಾಗೋದಿಲ್ಲ. ಅಂತಹ ಫ್ಯಾಮಿಲಿಯಿಂದ ಬಂದಿದ್ದರೂ ಸೃಜನ್ ಲೋಕೇಶ್ ಸಿನಿಮಾ ರಂಗದಲ್ಲಿ ನವಗ್ರಹ ಬಿಟ್ಟರೆ ಹೇಳಿಕೊಳ್ಳುವಂತಹ ಯಶಸ್ಸು ಇವರಿಗೆ ಸಿಗಲೇ ಇಲ್ಲ. ನಾಲ್ಕನೆಯದಾಗಿ ಗಿರಿ ದ್ವಾರಕೀಶ್. ವೀಕ್ಷಕರೇ, ರಾಜ್ಕುಮಾರ್ ಅವರ ಸಮಕಾಲೀನ ನಟ ದ್ವಾರಕೀಶ್. ರಾಜ್ಕುಮಾರ್ ಅವರ ಪ್ರತಿಯೊಂದು ಸಿನಿಮಾಗಳಲ್ಲಿಯೂ ಇರಲೇಬೇಕು ಎಂದು ನಿರ್ಮಾಪಕರು ಒತ್ತಾಯ ಮಾಡುತ್ತಿದ್ದರು. ಒಂದು ಕಾಲದಲ್ಲಿ ಕನ್ನಡದ ಕುಳ್ಳನೆಂದೇ ಪ್ರಸಿದ್ಧಿ ಪಡೆದ ಟಾಪ್ ನಟ ದ್ವಾರಕೀಶ್. ಹಾಗೆ ಸುಮಾರು ಸಿನಿಮಾಗಳಿಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆದರೆ ಗಿರೀಶ್ ದ್ವಾರಕೀಶ್ ನಟನೆಗೆ ಬರಲೇ ಇಲ್ಲ. ಆದರೆ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡುವ ಮೂಲಕ ಸ್ವಲ್ಪ ಮಟ್ಟದಲ್ಲಿ ಎತ್ತರಕ್ಕೆ ಬಂದರು. ದ್ವಾರಕೀಶ್ ಅವರ ಮರಣದ ನಂತರ ಗಿರೀಶ್ ದ್ವಾರಕೀಶ್ ಅವರು ಕೂಡ ದಿವಾಳಿಯಾಗಿದ್ದಾರೆ. ಯಾಕೆಂದರೆ ಅವರು ಮಾಡಿದಂತಹ ಸಾಲು ಸಾಲು ಸಿನಿಮಾಗಳ ಸೋಲೆ ಇದಕ್ಕೆ ಮೂಲ ಕಾರಣ. ವೀಕ್ಷಕರೇ, ಐದನೆಯದಾಗಿ ಪ್ರಜ್ವಲ್ ದೇವರಾಜ್. ವೀಕ್ಷಕರೇ, ದೇವರಾಜ್ ಅವರು ಮಧ್ಯಮ ಕಾಲದ ಕನ್ನಡ ಚಿತ್ರರಂಗದ ಸಂಚಲನ ಸೃಷ್ಟಿಸಿದ ಡೈನಾಮಿಕ್ ಹೀರೋ ದೇವರಾಜ್. ಅವರದೇ ಆದ ಸ್ಟೈಲ್ನಿಂದ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಆದರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಮೊದಲ ಸಿನಿಮಾದ ನಂತರ ಬ್ರೇಕ್ ಕೊಡುವಂತಹ ಸಿನಿಮಾಗಳು ಸಿಗದೆ ಇನ್ನೂ ತಮ್ಮ ಸಕ್ಸಸ್ಗಾಗಿ ಹೋರಾಡುತ್ತಿದ್ದಾರೆ. ಆರನೆಯದಾಗಿ ಗುರುರಾಜ್ ಜಗ್ಗೇಶ್. ವೀಕ್ಷಕರೇ, ನವರಸ ನಾಯಕ ಜಗ್ಗೇಶ್ ಅವರು ಒಂದು ಕಾಲದಲ್ಲಿ ಅತ್ಯಂತ ಟಾಪ್ನಲ್ಲಿ ಇದ್ದಂತಹ ಕಾಮಿಡಿಯನ್ ನಟರಲ್ಲಿ ಒಬ್ಬರು. ಆದರೆ ಅವರದೇ ಮಗನಾದ ಗುರುರಾಜ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಗಳಿಸುವಲ್ಲಿ ವಿಫಲರಾದರು. ವೀಕ್ಷಕರೇ, ಏಳನೆಯದಾಗಿ ವಿಶ್ವನಾಥ್ ವಜ್ರಮುನಿ. ವೀಕ್ಷಕರೇ, ವಜ್ರಮುನಿ ಅವರು ಸ್ಕ್ರೀನ್ ಮೇಲೆ ಬಂತೆಂದರೆ ಹೀರೋಗೆ ಎಷ್ಟು ಸಿಳ್ಳೆ ಚಪ್ಪಾಳೆಗಳು ಸಿಗುತ್ತಿದ್ದವೋ ಅಷ್ಟೇ ವಜ್ರಮುನಿ ಅವರಿಗೂ ಕೂಡ ಅಷ್ಟೇ ಕ್ರೇಜ್ ಇತ್ತು. 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಿಲನ್ ಆಗಿ ಅಭಿನಯಿಸಿರುವ ವಜ್ರಮುನಿ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟ. ಆದರೆ ಇವರ ಮೊದಲನೇ ಮಗನಾದ ವಿಶ್ವನಾಥ್ ವಜ್ರಮುನಿ ಅವರು ಸಿನಿಮಾ ಕಡೆ ಬರಲೇ ಇಲ್ಲ. ವೀಕ್ಷಕರೇ, ಎಂಟನೆಯದಾಗಿ ಧರ್ಮ ಕೀರ್ತಿರಾಜ್. ವೀಕ್ಷಕರೇ, ಕೀರ್ತಿರಾಜ್ ಅವರು ಕೂಡ ವಿಲನ್ಗಳಲ್ಲಿ ಒಂದು ಕಾಲದಲ್ಲಿ ಟಾಪಲ್ಲಿ ಹೆಸರು ಮಾಡಿದಂತಹ ನಟ. ಆದರೆ ಅವರ ಮರ್ಗ ಧರ್ಮ ದರ್ಶನ್ ಅವರ ಸಿನಿಮಾ ನವಗ್ರಹದಲ್ಲಿ ಕಾಣಿಸಿಕೊಂಡು ಸ್ವಲ್ಪ ಮಟ್ಟಕ್ಕೆ ಹೆಸರು ಮಾಡಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಕಳೆದೇ ಹೋದವರಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ. ಸಿನಿಮಾಗಳು ಮಾಡಿದರೂ ಯಾವ ಸಿನಿಮಾಗಳು ಅವರಿಗೆ ಬ್ರೇಕ್ ತಂದು ಕೊಡಲೇ ಇಲ್ಲ. ವೀಕ್ಷಕರೇ, ಒಂಬತ್ತನೆಯದಾಗಿ ರೋಹಿತ್ ಶ್ರೀನಾಥ್ ಅವರು. ವೀಕ್ಷಕರೇ, ಶ್ರೀನಾಥ್ ಅವರು 90ರ ದಶಕದಲ್ಲಿ ಅತ್ಯಂತ ಬ್ಯುಸಿ ಇದ್ದ ನಾಯಕ ನಟರಲ್ಲಿ ಒಬ್ಬರು. ಆದರೆ ಅವರ ಮಗ ರೋಹಿತ್ ಶ್ರೀನಾಥ್ ಅವರು ಕೆಲವು ಸಿನಿಮಾಗಳಲ್ಲಿ ಬಾಲ್ಯ ನಟನಾಗಿ ಅಭಿನಯಿಸಿದರೂ ಅವರ ಅಪ್ಪನ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಲು ವಿಫಲರಾದರು. ವೀಕ್ಷಕರೇ, ಹತ್ತನೆಯದಾಗಿ ದುಷ್ಯಂತ್ ರಾಮ್ಕುಮಾರ್. ವೀಕ್ಷಕರೇ, ಸುರದ್ರೂಪಿ ನಟರಲ್ಲಿ ರಾಮ್ಕುಮಾರ್ ಕೂಡ ಒಬ್ಬರು. ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಟ್ಟಕ್ಕೆ ಹೆಸರನ್ನು ಮಾಡಿದರು. ಆದರೆ ಹೆಚ್ಚಿನ ಅವಕಾಶ ಸಿಗದೆ ಸಿನಿಮಾ ರಂಗದಿಂದ ದೂರ ಉಳಿದರು. ಆದರೆ ದುಷ್ಯಂತ್ ರಾಮ್ಕುಮಾರ್ ಯಾಕೋ ಚಿತ್ರರಂಗದ ಕಡೆ ಒಲವನ್ನು ತೋರಿಸಲೇ ಇಲ್ಲ. 11ನೆಯದಾಗಿ ಅಭಿಮನ್ಯು ಕಾಶಿನಾಥ್. ವೀಕ್ಷಕರೇ, ಕಾಶಿನಾಥ್ ಅವರು 90ರ ದಶಕದಲ್ಲಿ ಅತ್ಯಂತ ಜನಪ್ರಿಯ ಹಾಸ್ಯ ನಟರಲ್ಲಿ ಒಬ್ಬರು. ಕಾಶಿನಾಥ್ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಶಿಖರದ ತುದಿಯಲ್ಲಿ ಇದ್ದಂತಹ ನಟ. ಆದರೆ ಅವರ ಮಗನಾದ ಅಭಿಮನ್ಯು ಅಷ್ಟರ ಮಟ್ಟಕ್ಕೆ ಇನ್ನೂ ಹೆಸರನ್ನು ಮಾಡಿಲ್ಲ. 12ನೆಯದಾಗಿ ವಿನೋದ್ ಪ್ರಭಾಕರ್. ವೀಕ್ಷಕರೇ, ಪ್ರಭಾಕರ್ ಅವರು ಕಳನಟನಾಗಿ ವೃತ್ತಿಯನ್ನು ಆರಂಭಿಸಿ ನಂತರ ಕಾಡಿನ ರಾಜನ ಮೂಲಕ ಕನ್ನಡದ ಟಾಪ್ ನಟರಾಗಿ ಮಿಂಚಿದರು. ಎಷ್ಟು ಅಭಿಮಾನಿಗಳು ಅವರನ್ನು ಅನುಸರಿಸಿ ಜಿಮ್ಗೆ ಹೋಗಲು ಶುರು ಮಾಡಿದರು. ಆದರೆ ವಿನೋದ್ ಪ್ರಭಾಕರ್ಗೆ ನವಗ್ರಹ ಬಿಟ್ಟರೆ ಹೇಳಿಕೊಳ್ಳುವಂತಹ ಯಾವುದೇ ಸಿನಿಮಾ ಬ್ರೇಕ್ ಕೊಡಲಿಲ್ಲ. ಆದ್ದರಿಂದ ಪ್ರಭಾಕರ್ ಅಷ್ಟು ಹೆಸರನ್ನು ಮಾಡಲು ಸಾಧ್ಯವಾಗಲಿಲ್ಲ. ವೀಕ್ಷಕರೇ, ಇವರೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಪರದೆ ಹಿಂದೆ ಆಗಲಿ ಅಥವಾ ಪರದೆ ಮುಂದೆ ಆಗಲಿ ಸಾಧನೆ ಮಾಡಲಿ ಅಂತ ಆಶಿಸುತ್ತಾ ಮತ್ತು
ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಎತ್ತರಕ್ಕೆ ಬೆಳೆದು ತಮ್ಮ ತಂದೆಯವರ ಲೆಗಸಿಯನ್ನು ಮುಂದುವರಿಸಲಿ ಅಂತ ಆಶಿಸುತ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.